ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಆ್ಯಂಡ್ ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ಇವತ್ತು ನಾನು ಓಟ್ಸನ್ನು ಯೂಸ್ ಮಾಡಿಕೊಂಡು ಹೆಲ್ತಿಯಾದ ಒಂದು ಕಟ್ಲೆಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಅಂದರೆ ಬೇಬೀಸ್ 1 ಇಯರ್ ಟು 3 ಇಯರ್ವರೆಗೂ ಬೇಬೀಸ್ ಇರ್ತಾರಲ್ಲ, ಅವರಿಗೆ ಒಳ್ಳೆ ವಿಟಮಿನ್ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು ಇದು, ಮತ್ತು ಡಯಟ್ ಫುಡ್ ಕೂಡ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ಓಟ್ಸನ್ನು ತಗೊಂಡಿದ್ದೀನಿ, ಈರುಳ್ಳಿ, ಸೌತೆಕಾಯಿ, ಟೊಮೊಟೊ, ಕೊತ್ತಂಬರಿ, ಹಸಿಮೆಣಸು, ಆಲೂಗಡ್ಡೆ, ಕ್ಯಾರೆಟ್, ಮೆಂತ್ಯ ಸೊಪ್ಪು, ಸ್ವಲ್ಪ ಬಾಂಬೆ ರವೆ, ಜೊತೆಗೆ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಕ್ಯಾರೆಟು, ಸೌತೆಕಾಯಿ ಮತ್ತು ಆಲೂಗಡ್ಡೆನ ತುರಿದು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಹಸಿಮೆಣಸನ್ನು ಕಟ್ ಮಾಡ್ಕೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಹಾಗೆಯೇ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು, ಈರುಳ್ಳಿ ಇಷ್ಟನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೆಲ್ಲ ವೆಜಿಟೇಬಲ್ಸ್ ತುರಿಯೋ ಅಂಥದ್ದಿರುತ್ತೆ ಎಲ್ಲದನ್ನು ತುರಿದು ಸೇರಿಸ್ಕೋಬೋದು ನಾವು. ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಇದು. ನಾನಿಲ್ಲಿ ಓಟ್ಸನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ, ಓಟ್ಸನ್ನು ಸೇರಿಸ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ. 1 ಬೌಲಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ ಅರ್ಧ ಬೌಲಷ್ಟು ಬಾಂಬೆ ರವೆಯನ್ನು ತೊಗೋತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಓಟ್ಸನ್ನು ಏನು ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿಯನ್ನು ಹಾಕ್ಕೋತಾ ಇದ್ದೀನಿ ಅದರೊಳಗಡೆ. ಹಾಗೆ ನೀರನ್ನು ಸೇರಿಸ್ಕೋತೆ ಡ್ರೈ ಪೌಡರನ್ನು ಮಾಡ್ಕೊಂಡಿದ್ದೀನಿ. ಈಗ ನಾನೊಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡು ಏನು ಪೌಡರ್ ಮಾಡಿಕೊಂಡೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಮಿಕ್ಸಿಂಗ್ ಬೌಲ್ಗೆ. ತುಂಬ ನುಣ್ಣಗೆ ಬೇಡ, ತರಿ ಇದ್ರೂ ಓಕೆ, ಮೀಡಿಯಮಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಏನೆಲ್ಲ ಐಟಮು ತುರಿದಿಟ್ಕೊಂಡಿದ್ದೆ, ಕ್ಯಾರೆಟು, ಸೌತೆಕಾಯಿ, ಹಸಿಮೆಣಸು, ಈರುಳ್ಳಿ, ಟೊಮೆಟೊ, ಮೆಂತ್ಯ ಸೊಪ್ಪು, ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿ, ಎಲ್ಲ ಇಂಗ್ರೀಡಿಯೆಂಟ್ನು ನಾನು ಈ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ. ಆಲೂಗಡ್ಡೆಯನ್ನು ತುರಿದು ನೀರಲ್ಲಿ ಹಾಕಬೇಕಿತ್ತು, ನಾನು ಹಾಗೆ ಪ್ಲೇಟಲ್ಲಿ ಹಾಕ್ಕೊಂಡೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನೀವು ನೀರಲ್ಲೇ ತುರಿದು ಹಾಕ್ಕೊಂಬಿಡಿ. ನೋಡಿ, ಎಲ್ಲ ಐಟಮು ನಾನು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಲೆಮನನ್ನು ಸೇರಿಸ್ಕೋತಾ ಇದ್ದೀನಿ, ನಿಂಬೆ ಜಾಸ್ತಿ ಬೇಡ, ಅರ್ಧ ಹೋಳು ನಿಂಬೆ ಸೇರಿಸ್ಕೊಂಡ್ರೆ ಸಾಕು. ನಿಂಬೆಹಣ್ಣು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಹಾಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಜೀರಿಗೆ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಇವಾಗ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಬಾರ್ದು, ಹಾಗೇ ಕಲಿಸ್ಕೋಬೇಕು. ತರಕಾರಿಯಲ್ಲೇ ನೀರಿನ ಅಂಶ ಇರೋದ್ರಿಂದ ಹಾಗೆ ಕಲಿಸ್ಕೊಂಡ್ರೆ ಸಾಕು. ಅದರಲ್ಲೂ ಅಡಲ್ಟ್ ಬೇಬೀಸ್ಗೆ 1 to 4 ಇಯರ್ ಬೇಬೀಸಿಗೆ ಡೈಲಿ ಏನು ಫುಡ್ ಮಾಡಿಕೊಡೋದು ಅಂತ ಒಂದು ಪ್ರಾಬ್ಲಮ್ ಇರುತ್ತೆ. ಅಂಥ ಟೈಮಲ್ಲಿ ಈ ರೀತಿ ನಾವು ಒಂದು ತಿಂಡಿಯನ್ನು ಮಾಡಿಕೊಟ್ರೆ ಮಕ್ಕಳು ಕೂಡ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಖುಷಿಯಾಗಿ ತಿಂತಾರೆ. ಹಾಗೆ ಮಕ್ಕಳಿಗೆ ಪ್ರೋಟೀನ್ ಕೂಡ ಸಿಗುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ. ತರಕಾರಿ ಎಲ್ಲ ಮಕ್ಕಳು ತಿನ್ನೋದಿಲ್ಲ, ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿಂತಾರೆ. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಮತ್ತು ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ಕೈಯಲ್ಲಿ ವಡೆ ರೀತಿ ತೊಟ್ಕೋಬೇಕು. ನೋಡಿ, ಈ ರೀತಿ ತಟ್ಕೋಬೇಕು. ಇದೇ ರೀತಿ ಎಲ್ಲ ಉಂಡೆನೂ ತಟ್ಕೊಂಡು ನಾನು ಪ್ಲೇಟಿಗೆ ಇಟ್ಕೋತಾ ಇದ್ದೀನಿ. ನೋಡಿ, ತುಂಬ ತೆಳುನೂ ಬೇಡ, ದಪ್ಪನೂ ಬೇಡ, ಮೀಡಿಯಮ್ಮಾಗಿ ತಟ್ಕೋಬೇಕು. ಇದಕ್ಕೆ ಸೈಡ್ಸಿಗೆ ನಾವು ಸಾಸ್ ಯೂಸ್ ಮಾಡ್ಕೋಬೋದು, ಪುದೀನ ಚಟ್ನಿ ಯೂಸ್ ಮಾಡ್ಕೋಬೋದು, ಏನಿಲ್ಲ ಅಂದರೆ ಹಾಗೆ ತಿನ್ಬೋದು. ಇದರಲ್ಲೇ ಎಲ್ಲ ಮಸಾಲೆ ಕೂಡ ಇರುತ್ತೆ. ಎಕ್ಸ್ಟ್ರಾ ಸ್ಪೈಸಿ ಬೇಕಂದರೆ ನಾವು ಪುದೀನ ಚಟ್ನಿಯನ್ನು ಯೂಸ್ ಮಾಡ್ಕೊಂಡು ತಿನ್ಬೋದು. ಸಂಜೆ ಸ್ನ್ಯಾಕ್ಸಿಗಂತೂ ಹೇಳಿ ಮಾಡಿಸಿದ್ದು, ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕಿಡ್ಸ್ಗಂತೂ
ಸೂಪರ್ ತಿಂಡಿ ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ಈ ರೀತಿ ರೆಸಿಪಿಯನ್ನು ಮಾಡಿ ಹಾಕ್ಬೋದು. ಪಲ್ಯ ಎಲ್ಲ ಮಾಡಿಕೊಟ್ರೆ ಕೆಲವು ಮಕ್ಕಳು ತಿನ್ನೋದಿಲ್ಲ. ಈ ರೀತಿ ಒಂದು ತುರಿದ್ಬಿಟ್ಟು ಒಂದು ಕಟ್ಲೆಟನ್ನು ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಹೆಲ್ತಿ ಫುಡ್ಡು ಡಯಟ್ ಮಾಡೋರಿಗೆ ಈ ರೀತಿ ಒಂದು ಕಟ್ಲೆಟನ್ನು ಮಾಡಿಕೊಂಡು ತಿನ್ಬೋದು. ಡಯಟ್ ಪ್ಲ್ಯಾನಲ್ಲಿರೋರು ಓಟ್ಸನ್ನು ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ತುಂಬ ಡಯಟ್ ಕಾನ್ಷಿಯಸ್ ಇರೋರು ಯೂಸ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗಿದೆ. ಇವಾಗ ನಾನು ಕಟ್ಲೆಟನ್ನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತವ ಯೂಸ್ ಮಾಡ್ತಾ ಇಲ್ಲ, ಬಾಣಲೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಅದಕ್ಕೆ ಪಾತ್ರೆಗೆ ಎಷ್ಟು ಹಾಕೋಬೋದು ಅಷ್ಟನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ಎಷ್ಟು ಯಮ್ಮಿ ಆಗಿರುತ್ತೆ ಅಂದರೆ ನೀವು ಮನೇಲಿ ಟ್ರೈ ಮಾಡಿ ತಿಂದಾಗಲೇ ಗೊತ್ತಾಗೋದು ಅದರ ಟೇಸ್ಟು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಅವಾಗವಾಗ ಓಪನ್ ಮಾಡಿ ನೋಡ್ತಾ ಇರಬೇಕು. ನೋಡಿ ನಾನಿಲ್ಲಿ ಉಲ್ಟಾ ಕೂಡ ಮಾಡ್ಕೋತೀನಿ. ಇವಾಗ ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ಎರಡು ಸೈಡು ಚೆನ್ನಾಗಿ ರೋಸ್ಟ್ ಆಗೋ ರೀತಿ ನಾವು ಫ್ರೈ ಮಾಡ್ಕೋಬೇಕು. ನಾನು ಮತ್ತೆ ಕ್ಲೋಸ್ ಮಾಡಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತೊಮ್ಮೆ ಟರ್ನ್ ಮಾಡ್ತಾ ಇದ್ದೀನಿ. ಇದಾಗಿದೆ. ಈ ಕಟ್ಲೆಟನ್ನು ನಾನು ತೆಕ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ರೌಂಡ್ ಕೂಡ ಹಾಕೋತಾ ಇದ್ದೀನಿ. ಜಂಕ್ ಫುಡ್ ಬದಲು ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ರೀತಿ ಬಂದಿದೆ. ಇನ್ನೊಂದು ರೌಂಡ್ ಕೂಡ ನಾನು ಕಟ್ಲೆಟನ್ನು ಸೇರಿಸ್ಕೋತಾ ಇದ್ದೀನಿ. ಇದನ್ನು ಕೂಡ ಅದೇ ರೀತಿ ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕ್ಲೋಸ್ ಮಾಡಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಒಳಗಡೆ ಅದೆಲ್ಲ ಬೇಯುತ್ತೆ ನೀಟಾಗಿ. ಇಲ್ಲಾಂದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಷ್ಟೇ. ಇದನ್ನು ಅಷ್ಟೇ ನಾನು ಎರಡು ಸೈಡು ರೋಸ್ಟ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಕಟ್ಲೆಟ್ ರೆಡಿ ಆಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನೀವು ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು. ಡಿಫ್ರೆಂಟ್ ಆಗಿದೆ. ಓಟ್ಸನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಹೆಲ್ತ್ ಕಾನ್ಷಿಯಸ್ಗೂ ತುಂಬ ಯೂಸ್ ಆಗುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ ನನಗೆ. ನಾನಿಲ್ಲಿ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಒಳಗಡೆ ಕೂಡ ನೀಟಾಗಿ ಬೆಂದಿದೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.